Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೊನೆಗೂ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಕಳೆದ 10-15 ದಿನಗಳಿಂದ ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಕೋಲಾಹಲವನ್ನೇ ಎಬ್ಬಿಸಿತು. ಇದೀಗ ಇದೇ ಪ್ರಕರಣದ ಜೊತೆ ತಳಕು ಹಾಕೊಂಡಿರುವಂತಹ ಮತ್ತೊಂದು ಕೇಸ್ ಅಂದ್ರೆ ಮಹಿಳೆಯ ಕಿಡ್ನಾಪ್ ಕೇಸ್. ಅದರಲ್ಲಿ ರೇವಣ್ಣ ಅವರ ಬಂಧನ ಆಗಿದೆ. ಹಾಗಿದ್ರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು, ಏನೇನಾಯಿತು ಬನ್ನಿ ರಿಪೋರ್ಟ್ ನೋಡೋಣ. ಬೇಟೆ, ಮಹಾ ಬೇಟೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಭರ್ಜರಿ ಬೇಟೆಯನ್ನೇ ಆಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣರನ್ನ ಅರೆಸ್ಟ್ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪ, ಮಹಿಳೆಯ ಕಿಡ್ನಾಪ್ ಸುಳಿಯಲ್ಲಿ ಸಿಲುಕಿದ್ದ ರೇವಣ್ಣ ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಇದ್ದಾಗಲೇ ರೇವಣ್ಣ ಬಂಧನ. ಹೌದು, ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿತ್ತು. ಪ್ರಜ್ವಲ್ ಮಾತ್ರವಲ್ಲದೆ ಅವರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಹೊಳೆ ನರಸೀಪುರ ಸ್ಟೇಷನ್ನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ಮೈಸೂರಿನ KR ನಗರ ಸ್ಟೇಷನ್ನಲ್ಲಿ ಮಹಿಳೆಯೊಬ್ಬರು ಕಿಡ್ನಾಪ್ ಮಾಡಿದ್ದಾರೆಂದು ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿತ್ತು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನದಿಂದ ಬಚಾವಾಗಿದ್ದ ರೇವಣ್ಣಗೆ ಮಹಿಳೆಯೊಬ್ಬರ ಅಪಹರಣದ ಕೇಸ್ ಕಂಟಕವಾಗಿದೆ. ಇದೀಗ ಇದೇ ಪ್ರಕರಣದಡಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದ. ಅಂದಾಗೆ 2 ಪ್ರಕರಣಗಳನ್ನು ಎದುರಿಸ್ತಾ ಇದ್ದ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು. ಇವತ್ತು ಸಂಜೆ 5:30 ಒಳಗೆ ವಿಚಾರಣೆಗೆ ಬಾರದಿದ್ರೆ ಬಂಧಿಸೋ ಎಚ್ಚರಿಕೆಯನ್ನು ಗೃಹ ಸಚಿವರು ನೀಡಿದ್ರು. ಈ ಬೆನ್ನಲ್ಲೇ ರೇವಣ್ಣ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ನಿರೀಕ್ಷಣಾ ಜಾಮೀನಿಗಾಗಿ ಮನವಿ ಮಾಡಿದ್ರು. ಆದರೆ ನ್ಯಾಯಾಲಯ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿತು. ಅರ್ಜಿ ವಿಚಾರಣೆಯನ್ನ ಮೇ 6ಕ್ಕೆ ಮುಂದೂಡ್ತು. ಅಷ್ಟಕ್ಕೂ ರೇವಣ್ಣಗೆ ಜಾಮೀನು ಸಿಗಲಿಲ್ಲ. ಯಾಕೆ? ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನೋ ತೋರಿಸ್ತೀವಿ. ಅದಕ್ಕೂ ಮುನ್ನ ಕೇಸ್ಗೆ ಸಿಕ್ಕ ಟ್ವಿಸ್ಟ್ ಏನೋ ಒಮ್ಮೆ ನೋಡಿ. ಕಿಡ್ನಾಪ್ ಆಗಿದ್ದ ಮಹಿಳೆಯನ್ನ ಪತ್ತೆ ಮಾಡಿ ರಕ್ಷಿಸಿದ್ದ ಎಸ್ಐಟಿ ಟೀಮ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ರೇವಣ್ಣಗೆ ಸಿಗದ ನಿರೀಕ್ಷಣಾ ಜಾಮೀನು, ಅಖಾಡಕ್ಕಿಳಿದ ಎಸ್ಐಟಿ. ಹೌದು, ಒಂದ್ ಕಡೆ ಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿತ್ತು. ಇದೇ ವೇಳೆ ಎಸ್ಐಟಿಯ ಮತ್ತೊಂದು ತಂಡ ಮೈಸೂರಿನಲ್ಲಿ ಕಿಡ್ನಾಪ್ ಆಗಿದ್ದ ಮಹಿಳೆಯನ್ನ ರಕ್ಷಣೆ ಮಾಡಿತ್ತು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ರೇವಣ್ಣ PA ಆಗಿದ್ದ ರಾಜ್ಗೋಪಾಲ್ ತೋಟದ ಮನೆಯಲ್ಲಿದ್ದ ಮಹಿಳೆ ಪತ್ತೆಯಾಗಿದ್ಲು. ಕೂಡಲೇ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ರಕ್ಷಿಸಿ ಅಲ್ಲಿಂದ ಕರೆದೊಯ್ದಿದ್ರು. ಆತ ಮಹಿಳೆ ಸಿಗೋದಕ್ಕೂ ಈತ ಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿದ್ದಕ್ಕೂ ಒಂದೇ ಆಗಿತ್ತು. ಕೂಡಲೇ ಅಲರ್ಟ್ ಆದ ಎಸ್ಐಟಿ ಅಧಿಕಾರಿಗಳ ತಂಡ ಸೀದಾ ಬಂದು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯ ಬಾಗಿಲು ತಟ್ಟಿತ್ತು. ಬಾಗಿಲಲ್ಲೇ ಕೆಲ ಹೊತ್ತು ಕಾದು ದೇವೇಗೌಡರ ನಿವಾಸದಿಂದ ರೇವಣ್ಣ ಬಂಧನ. ಹೌದು, ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ಇರೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಬೆಂಗಳೂರಿನ ಪದ್ಮನಾಭನಗರದ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ 5ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿತ್ತು. ಆದರೆ 15 ನಿಮಿಷಕ್ಕಾದರೂ ಮನೆಯ ಬಾಗಿಲು ತೆಗೆದಿರಲಿಲ್ಲ. ಅಧಿಕಾರಿಗಳು ಬಾಗಿಲು ಬಡಿದ್ರೂ ಪ್ರಯೋಜನವಾಗಿರಲಿಲ್ಲ.
ಆದರೆ ಮಾಜಿ ಪ್ರಧಾನಿಗಳ ಮನೆಯ ಮುಂದೆ ಈ ರೀತಿ ಅಧಿಕಾರಿಗಳು ನಿಲ್ಲೋದು, ಅವರ ಪುತ್ರನನ್ನ ವಶಕ್ಕೆ ಪಡೆಯಲು ಈ ರೀತಿ ಹೈಡ್ರಾಮಾ ನಡೆಯೋದು ಅವರಿಗೂ ಇಷ್ಟವಿರಲಿಲ್ಲ ಅನ್ಸುತ್ತೆ. ಮೇಲಾಗಿ ರೇವಣ್ಣಗೆ ಬೇರೆ ಆಯ್ಕೆಯೇ ಇರಲಿಲ್ಲ. ಹೀಗಾಗಿ ಕೆಲ ಹೊತ್ತಿನ ಬಳಿಕ ಖುದ್ದು ರೇವಣ್ಣ ಮನೆಯಿಂದ ಹೊರಗೆ ಬಂದಿದ್ರು. ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು SIT ಕಚೇರಿಗೆ ಕರೆತಂದ್ರು. ಅಲ್ಲಿ ಪ್ರೊಸೀಜರ್ ಪ್ರಕಾರ HD ರೇವಣ್ಣ ಅವರ ಬಂಧನ ಪ್ರಕ್ರಿಯೆ ನಡೆಯಿತು. ನಂತರ ಯು ಆರ್ ಅಂಡರ್ ಅರೆಸ್ಟ್ ಅಂತ SIT ಅಧಿಕಾರಿಗಳು ಬಂಧನದ ಮೆಮೊ ನೀಡಿದ್ರು. ಬಂಧನದ ಬಳಿಕ ವೈದ್ಯಕೀಯ ತಪಾಸಣೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆ ನಡೆಯಲಿದೆ. ಅಲ್ಲದೆ SIT ಪೊಲೀಸರು ತಮ್ಮ ಕಸ್ಟಡಿಗೆ ಕೋರಿ ರಿಮಾಂಡ್ ಅರ್ಜಿ ಸಲ್ಲಿಸಬಹುದಾಗಿದೆ. ಒಂದು ವೇಳೆ ಮ್ಯಾಜಿಸ್ಟ್ರೇಟ್ SIT ಕಸ್ಟಡಿಗೆ ನೀಡಿದ್ರೆ ತನಿಖೆ ಮುಂದುವರಿಯಲಿದೆ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ರವಾನೆ ಮಾಡಲಾಗುತ್ತೆ. ರೇವಣ್ಣ ಬಂಧನ ಆಯಿತು, ಪ್ರಜ್ವಲ್ ಕೂಡ ಸರೆಂಡರ್ ಆಗ್ತಾರಾ ಎಂದ ಪುಟ್ಟರಾಜು. ಸದ್ಯ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಪ್ರಜ್ವಲ್ ವಿದೇಶದಲ್ಲಿದ್ದಾರೆ. ಅವರ ಬಂಧನದ ಬಗ್ಗೆಯೂ ತೀವ್ರ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ JDS ನಾಯಕ ಪುಟ್ಟರಾಜು, ಪ್ರಜ್ವಲ್ ಕೂಡ ಶರಣಾಗ್ತಾರೆ ಎಂದಿದ್ದಾರೆ. ಪ್ರಜ್ವಲ್ ರೇವಣ್ಣರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂತ ಕೆಲಸ ಆಗುತ್ತೆ. ಒಟ್ನಲ್ಲಿ ಕಳೆದ 10-15 ದಿನಗಳಿಂದ ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಕೋಲಾಹಲವನ್ನೇ ಎಬ್ಬಿಸಿತ್ತು. ಇದೀಗ ಇದೇ ಪ್ರಕರಣದ ಜೊತೆ ತಳುಕು ಹಾಕಿಕೊಂಡಿರೋ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧನವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಹಾಗಿದ್ರೆ ಒಂದು ಕೇಸ್ನಲ್ಲಿ ಸೇಫ್ ಆಗಿದ್ದ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆಗಿದ್ದು ಹೇಗೆ? ಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿದ್ದು ಯಾಕೆ? ಕೋರ್ಟ್ನಲ್ಲಿ ನಡೆದಂತ ವಾದ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಪ್ರತಿವಾದ ಏನು? ಮನೆ ತೋರಿಸ್ತೀವಿ. ಕಿಡ್ನಾಪ್ ಕೇಸ್ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆ ನಡೆಸಿತು. SIT ಪರ ವಿಶೇಷ ಸರ್ಕಾರಿ ಅಭಿಯೋಜಕರು ಹಾಗೂ ರೇವಣ್ಣ ಪರ ವಕೀಲರ ನಡುವೆ ವಾದ ಪ್ರತಿವಾದ ನಡೆಯಿತು. ಎರಡು ಕಡೆಯವರು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಿದ್ರು. ಕೋರ್ಟ್ನಲ್ಲಿ ಇಂದು ಏನೇನಾಯ್ತು ಅನ್ನೋದನ್ನ ನೋಡೋದಾದ್ರೆ, ಪ್ರಕರಣವನ್ನ ಅನಗತ್ಯವಾಗಿ SIT ವಿಜೃಂಭಿಸುತ್ತಿದೆ. ಸೆಕ್ಷನ್ 363, ಸೆಕ್ಷನ್ 365 ಕಿಡ್ನಾಪ್ಗೆ ಸಂಬಂಧಪಟ್ಟ ಪ್ರಕರಣ. ಆದರೆ 7 ವರ್ಷದೊಳಗೆ ಶಿಕ್ಷೆ ನೀಡಬಹುದಾದ, ಜಾಮೀನು ನೀಡಬಹುದಾದ ಅಪರಾಧಗಳು. ಆದರೆ ಸೆಕ್ಷನ್ 364A ಅಡಿ ಜೀವಾವಧಿ ಶಿಕ್ಷೆ, ಮರಣದಂಡನೆಗೂ ಅವಕಾಶವಿದೆ. ಜಾಮೀನು ಸಿಗಬಾರದೆಂದೇ ಪ್ರಕರಣಕ್ಕೆ ಅನ್ವಯವಾಗದ 364 ಕ್ಲಾಸ್ A ಸೆಕ್ಷನ್ ಹಾಕಿದ್ದಾರೆ. ರೇವಣ್ಣ ಸಾಹೇಬರು ಕರೆದುಕೊಂಡು ಬಾ ಅಂದಿದ್ದಾರೆ ಅನ್ನೋ ಪದ ಬಿಟ್ರೆ HD ರೇವಣ್ಣ ವಿರುದ್ಧ ಯಾವುದೇ ಆರೋಪವಿಲ್ಲ. ಈ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಆರೋಪಿಯಲ್ಲ. ಎರಡನೇ ಆರೋಪಿಗೂ HD ರೇವಣ್ಣಗೂ ಸಂಬಂಧವಿಲ್ಲ. ವಿಚಾರಣೆಗೆ ಹಾಜರಾಗಲು ನಿರ್ಧರಿಸಿದ ನಂತರ ಈ ಕೇಸ್ ಹಾಕಿದ್ದಾರೆ. ಕೇಸ್ಗೆ ಸಂಬಂಧವಿಲ್ಲದ ಅಂಶಗಳನ್ನೆಲ್ಲ SIT ಉಲ್ಲೇಖಿಸಿದೆ. ರೇವಣ್ಣರ ಮೇಲಿನ ಆರೋಪಕ್ಕೂ SIT ಆಕ್ಷೇಪಣೆಗೂ ಸಂಬಂಧವಿಲ್ಲ. ರಾಜಕೀಯ ದ್ವೇಷದಿಂದ ತನಿಖೆ ನಡೆಯುತ್ತಿದೆ. ಕೆಲವೊಮ್ಮೆ ಪೊಲೀಸರು ಸ್ವತಂತ್ರವಾಗಿ ತನಿಖೆ ನಡೆಸದಿರೋದು ದುರಾದೃಷ್ಟಕರ. ಆರೋಪಿ ಮುಗ್ಧ ಎಂದು ಸಾಬೀತು ಮಾಡಲು ಅವಕಾಶ ನೀಡಬೇಕು. ಈ ಕಾರಣಕ್ಕಾಗಿಯೇ ನಿರೀಕ್ಷಣಾ ಜಾಮೀನು ನೀಡಬೇಕು. ನ್ಯಾಯಾಧೀಶರು ಪೂರ್ವಗ್ರಹವಿಲ್ಲದೆ ನಿರೀಕ್ಷಣಾ ಜಾಮೀನು ಪರಿಗಣಿಸಬೇಕು. SPPಗೆ ನೋಟಿಸ್ ನೀಡದೆಯೂ ಮಧ್ಯಂತರ ಜಾಮೀನು ನೀಡಬಹುದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ರೇವಣ್ಣ ಇಂದು SIT ವಿಚಾರಣೆಗೆ ಹಾಜರಾಗಲು ಸಿದ್ಧರಾಗಿದ್ದಾರೆ. ಆದರೆ SIT ರೇವಣ್ಣ ವಿರುದ್ಧ ಜಾಮೀನು ರಹಿತ ಕೇಸ್ ಹಾಕಿದೆ. ಕೋರ್ಟ್ ಬಂಧನದಿಂದ ರಕ್ಷಣೆ ನೀಡಿದರೆ ಹಿಂದೆ ತನಿಖೆಗೆ ಹಾಜರಾಗಲು ಸಿದ್ಧ. ತನಿಖೆಯ ಉದ್ದೇಶವೇ ಸತ್ಯಾಂಶ ಸಂಗ್ರಹಿಸುವುದು. SPP ಸಲ್ಲಿಸಿರುವ ಆಕ್ಷೇಪಣೆಯಲ್ಲಿ ಪ್ರಜ್ವಲ್ ಮೇಲಿನ ಆರೋಪಗಳನ್ನು ಉಲ್ಲೇಖಿಸಿದೆ. ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪಗಳಿಗೆ ರೇವಣ್ಣ ಹೊಣೆಯೇ. ಹೀಗಾಗಿ ಯಾವುದೇ ಷರತ್ತು ವಿಧಿಸಿ ಮಧ್ಯಂತರ ಜಾಮೀನು ನೀಡಿ. ಸರಿಯಾಗಿ ಸಂಜೆ 5 ಗಂಟೆಗೆ ರೇವಣ್ಣ SIT ಮುಂದಿರುತ್ತಾರೆ.
ಮೊದಲ ಎಫ್ಐಆರ್ನಲ್ಲಿ ಮಾತ್ರ ಜಾಮೀನು ರಹಿತ ಅಪರಾಧಗಳಿಲ್ಲ ಎಂದು ಎಸ್ಐಟಿ ಪರವಾಗಿ ಹೇಳಿದ್ದೆ. ಆದರೆ ಜಾಮೀನು ರಹಿತ ಕೇಸ್ ದಾಖಲಿಸುವುದಿಲ್ಲ ಎಂದು ಎಸ್ಐಟಿ ಭರವಸೆ ನೀಡಿಲ್ಲ. ತನಿಖಾಧಿಕಾರಿಯ ಮೊದಲ ಕರ್ತವ್ಯ ಮಹಿಳೆಯ ಜೀವ ಉಳಿಸುವುದಾಗಿದೆ. ಆಕೆಯ ಜೀವ ಉಳಿಸಿ ಸ್ವತಂತ್ರಗೊಳಿಸಲು ಎಸ್ಐಟಿ ಯತ್ನಿಸುತ್ತಿದೆ. ಬಡ ಮಹಿಳೆಯನ್ನ ಹುಡುಕಲು ಎಸ್ಐಟಿ ಎಲ್ಲಾ ಪ್ರಯತ್ನ ಮಾಡುತ್ತಿದೆ. ಆಕೆಯ ಪುತ್ರ ನೀಡಿರುವ ದೂರು ನಿಘಂಟು ಎಂದು ಭಾವಿಸಬಾರದು. ದೂರು ನೀಡಬೇಕಾದ ಮಹಿಳೆಯನ್ನ ದೂರು ನೀಡಿದರೆ ಎಚ್ಚರ ಎಂಬ ಸಂದೇಶ ರವಾನಿಸಲು ಬಯಸಿ ಅಪಹರಿಸಿದ್ದಾರೆ. ಮಹಿಳೆ ಪೊಲೀಸರಿಗೆ ದೂರು ನೀಡದಂತೆ ತಡೆಯಲು ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಆದ ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಸ್ಥೆಯ ಆಕ್ಷೇಪಾರ್ಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿದೆ. ಈ ಕಾರಣಕ್ಕಾಗಿಯೇ ಇನ್ ಕ್ಯಾಮೆರಾ ವಿಚಾರಣೆಗೆ ಕೋರಿದ್ದೆ. ಈ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದು ಯಾರು? ಎಚ್.ಡಿ. ರೇವಣ್ಣ ರಾಜಕೀಯವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಿದ್ದಾರೆ. ಹೀಗಾಗಿ ಆಕೆಯನ್ನ ಅಪಹರಣ ಮಾಡಿರಬಹುದು. ಬಿಹಾರ ರಾಜ್ಯದಲ್ಲಿ ನಡೆಯುತ್ತಿದ್ದ ಘಟನೆ ಇಲ್ಲಿ ನಡೆದಿದೆ. ಇನ್ನು ಯಾವುದಾದ್ರೂ ಮಹಿಳೆಗೆ ಹೀಗೆ ನಡೆದಿದೆಯೋ ತಿಳಿಯಬೇಕಿದೆ. ಮಹಿಳೆಯನ್ನ ಕರೆತಂದು ಆಕೆಯ ಹೇಳಿಕೆ ಪಡೆಯಬೇಕಿದೆ. ರೇವಣ್ಣ ವಿಚಾರಣೆಗೊಳಪಡಿಸದೆ ಆಕೆಯನ್ನ ಹುಡುಕಿ ಹೇಳಿಕೆ ಪಡೆಯಲಾಗುವುದಿಲ್ಲ. ಹೀಗೆ ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ಹಾಗೂ ಎಸ್ಐಟಿ ಪರ ವಿಶೇಷ ಸರ್ಕಾರಿ ಅಭಿಯೋಜಕರ ನಡುವೆ ವಾದ ಪ್ರತಿವಾದ ನಡೆಯಿತು. ಅಂತಿಮವಾಗಿ ರೇವಣ್ಣಗೆ ಜಾಮೀನು ನಿರಾಕರಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮೇ 6ಕ್ಕೆ ಮುಂದೂಡಿತ್ತು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಸದ್ಯ ರೇವಣ್ಣರನ್ನ ಬಂಧಿಸಿರೋದ್ರಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ನಿಷ್ಫಲವಾಗಿದೆ. ಹೀಗಾಗಿ ರೇವಣ್ಣ ಈಗ ಹೊಸದಾಗಿ ಜಾಮೀನು ಅರ್ಜಿ ಸಲ್ಲಿಸಬೇಕಿದೆ. ಬಳಿಕ ರೇವಣ್ಣ ಭವಿಷ್ಯ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ರಮೇಶ್, TV9 ಬೆಂಗಳೂರು. ಇಷ್ಟೇ ಅಲ್ಲದೆ ಇವತ್ತು ಎಸ್ಐಟಿ ಅಧಿಕಾರಿಗಳು ತಂಡ ರೇವಣ್ಣ ನಿವಾಸಕ್ಕೆ ಸಂತ್ರಸ್ತರನ್ನ ಮಹಜರು ನಡೆಸಿದೆ. ಭವಾನಿ ಮನೆಯಲ್ಲಿ ಇಲ್ಲದೆ ಇರುವಾಗ ಯಾವ ಕೋಣೆಯಲ್ಲಿ ಮನೆ ಯಾವ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಖುದ್ದು ಭವಾನಿ ಅವರ ಎದುರಿನಲ್ಲೇ ಸಂತ್ರಸ್ತರಿಂದ ಮಾಹಿತಿ ಪಡೆದಿದೆ. ಈ ಮಧ್ಯೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಎಸ್ಐಟಿ ಇಂಟರ್ಪೋಲ್ಗೆ ಮನವಿ ಮಾಡಿದೆ. ಸತತ 5 ಗಂಟೆಗಳ ಕಾಲ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಸ್ಥಳ ಮಹಜರು. ಭವಾನಿ ಎದುರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ ಬಗ್ಗೆ ಸಂತ್ರಸ್ತೆಯರ ಮಾಹಿತಿ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ಗಳು ಅಪ್ಪ ಮಗನಿಗೆ ಸಂಕಷ್ಟ ತಂದಿಟ್ಟಿವೆ. ದೂರು ಹಿಡಿದು ತನಿಖೆಗೆ ಇಳಿದಿರುವ ಎಸ್ಐಟಿ ಅಧಿಕಾರಿಗಳ ತಂಡ ಇಂದು ಪ್ರಕರಣವನ್ನು ಮತ್ತೊಂದು ಹಂತಕ್ಕೆ ಒಯ್ದಿದ್ದಾರೆ. ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಹೊಳೆ ನರಸೀಪುರದಲ್ಲಿ ದಾಖಲಾಗಿರೋ ಕೇಸ್ ಮತ್ತು ಇನ್ನೊಬ್ಬ ಸಂತ್ರಸ್ತೆ ನೇರವಾಗಿ ಎಸ್ಐಟಿಗೆ ನೀಡಿರೋ ದೂರನ್ನ ಬೆನ್ನತ್ತಿದ್ದಾರೆ. ಇವತ್ತು ರೇವಣ್ಣ ಮನೆಗೆ ಸಂತ್ರಸ್ತೆಯರನ್ನ ಕರೆತಂದು ಸ್ಥಳ ಮಹಜರು ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಎಸ್ಐಟಿ ಸ್ಥಳ ಮಹಜರಿನ ವೇಳೆ ಭವಾನಿ ರೇವಣ್ಣ ಮನೆಯಲ್ಲೇ ಇದ್ರು. ಅವರ ಎದುರಲ್ಲೇ ಸಂತ್ರಸ್ತೆಯನ್ನ ಕರೆತಂದು ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್ ಹೀಗೆ ಯಾವ ಪ್ರದೇಶದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಮಾಹಿತಿ ಪಡೆದಿದ್ದಾರೆ. ಮನೆ ಸುತ್ತಲೂ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಇಂಜಿನಿಯರ್ಗಳನ್ನು ಕರೆಸಿ ಮನೆಯ ಸ್ಕೆಚ್ ರಚಿಸಿ ಅದಕ್ಕೆ ಸಹಿ ಸಂಗ್ರಹ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಮತ್ತೊಬ್ಬ ಸಂತ್ರಸ್ತೆ ಹಾಸನದ ಸಂಸದರ ನಿವಾಸ ಮತ್ತು ಕಚೇರಿಯಲ್ಲೇ ಗನ್ ಇದೆ ಅಂತ ಬೆದರಿಸಿ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರು ನೀಡಿದ್ರು. ಈ ಕೇಸ್ ಸಂಬಂಧವೂ ಇಂದು ಸ್ಥಳ ಮಹಜರು ಮಾಡಲಾಗಿದೆ. ಸಂತ್ರಸ್ತೆಯನ್ನ ಹಾಸನದ ಸಂಸದರ ನಿವಾಸಕ್ಕೆ ಕರೆತಂದು ಮಾಹಿತಿ ಸಂಗ್ರಹಿಸಲಾಗಿದೆ. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್. ಇನ್ನೊಂದೆಡೆ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಸರ್ಕಾರ ತನ್ನಲ್ಲಿರೋ ಎಲ್ಲ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪ ಎದುರಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಲುಕ್ಔಟ್ ನೋಟಿಸ್ ಕೊಡಲಾಗಿದೆ. ಈ ಮಧ್ಯೆ ಸರ್ಕಾರ ಪ್ರಜ್ವಲ್ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತೆ ಸಿಬಿಐ ಮೂಲಕ ಇಂಟರ್ಪೋಲ್ಗೆ ಮನವಿ ಮಾಡಿದೆ.
ಅಷ್ಟಕ್ಕೂ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರೋ ವ್ಯಕ್ತಿಯ ಗುರುತು, ಸ್ಥಳ ಅಥವಾ ಆತನ ಚಟುವಟಿಕೆಗಳ ಕುರಿತು ಹೆಚ್ಚುವರಿ ಮಾಹಿತಿಯನ್ನ ಸಂಗ್ರಹಿಸಲು ಈ ನೋಟಿಸ್ ಜಾರಿ ಮಾಡಲಾಗುತ್ತೆ. ಆ ಮೂಲಕ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಗುಪ್ತಚರ ಸಂಸ್ಥೆಗಳು SITಗೆ ಮಾಹಿತಿ ನೀಡಲಿದ್ದು, ಆ ಮೂಲಕ ಪ್ರಜ್ವಲ್ ಪತ್ತೆಗೆ ಬಲೆ ಬೀಸಿವೆ. ಅವ್ರು ಬರಲೇಬೇಕಲ್ಲ, ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ, ಅವ್ರು ಬರಲೇಬೇಕು. ಬಂದಾಗ ಅವ್ರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಇವತ್ತು ಇದೇ ಪ್ರಕರಣದ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಸಭೆಯಲ್ಲಿ DG IGP ಅಲೋಕ್ ಮೋಹನ್, SIT ಮುಖ್ಯಸ್ಥ BK ಸಿಂಗ್ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಪಡೆದ ಸಿಎಂ ಇದುವರೆಗೂ ಯಾಕೆ ಬಂಧನವಾಗಿಲ್ಲ ಅಂತ ಗರಂ ಆಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಂತ್ರಸ್ತರಿಗೆ ರಕ್ಷಣೆ ಕೊಡಬೇಕೆಂದು ಸಿಎಂಗೆ ರಾಹುಲ್ ಗಾಂಧಿ ಪತ್ರ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಸಂತ್ರಸ್ತರಿಗೆ ರಕ್ಷಣೆ ಕೊಡಬೇಕು, ಆರೋಪಿಗಳು ಯಾರೇ ಇದ್ರೂ ಕಠಿಣ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಇದಕ್ಕೆ ಟ್ವೀಟ್ ಮೂಲಕವೇ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ಅನ್ಯಾಯಕ್ಕೆ ಒಳಗಾದವರ ಸಂತ್ರಸ್ತರ ರಕ್ಷಣೆಗೆ ಬದ್ಧ ಎಂದಿದ್ದಾರೆ. ಹೀಗೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗ್ತಿದೆ. SIT ಅಧಿಕಾರಿಗಳು ಪ್ರಜ್ವಲ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಮತ್ತೊಂದೆಡೆ ತನಿಖಾಧಿಕಾರಿಗಳ ಮುಂದೆ ಸಂತ್ರಸ್ತೆಯರು ಸ್ಫೋಟಕ ಸಂಗತಿಗಳನ್ನೇ ಹೇಳಿದ್ದಾರೆ. ಹೀಗಾಗಿ ಈ ಕೇಸ್ ಅಪ್ಪ ಮಗನಿಗೆ ದೊಡ್ಡ ಸಂಕಷ್ಟ ತಂದಿಡುತ್ತಾ ಗೊತ್ತಿಲ್ಲ. ಬೆಂಗಳೂರಿನಿಂದ ಪ್ರಸನ್ನ, ಅನಿಲ್ ಜೊತೆ ಮಂಜುನಾಥ್, TV9 ಹಾಸನ. ಪ್ರಜ್ವಲ್ ಮತ್ತು HD ರೇವಣ್ಣ ವಿರುದ್ಧ ತಲಾ 2 ಕೇಸ್ ದಾಖಲಾಗಿವೆ. ಪೆನ್ಡ್ರೈವ್ಗೆ ಸಂಬಂಧಪಟ್ಟಂತೆ ಇವರಿಗೆ 3 ಕೇಸ್ಗಳನ್ನು ತಂದೆ ಮಗ ಎದುರಿಸುತ್ತಿದ್ದಾರೆ. ಏನಿವು ಪ್ರಕರಣಗಳು, ಬನ್ನಿ ನೋಡೋಣ. ಲೈಂಗಿಕ ದೌರ್ಜನ್ಯ, ಪೆನ್ಡ್ರೈವ್, 3 ಕೇಸ್, ಅಪ್ಪ ಮಗನಿಗೆ 100 ಸಂಕಷ್ಟ. ಪೆನ್ಡ್ರೈವ್ ವಿಚಾರ ಬಯಲಿಗೆ ಬಂದಿದ್ದೇ ತಡ ರೇವಣ್ಣ ಕುಟುಂಬಕ್ಕೆ ವಕ್ರದೆಸೆ ಶುರುವಾಗಿದೆ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ತಲಾ 2 ಕೇಸ್ಗಳು ದಾಖಲಾಗಿವೆ. ಇಡೀ ಪ್ರಕರಣದಲ್ಲಿ ಇದುವರೆಗೂ ಒಟ್ಟು 3 ಕೇಸ್ಗಳು ದಾಖಲಾಗಿವೆ. ಒಂದು ಕಡೆ ನಿರಾಳ ಎನ್ನುವಷ್ಟರಲ್ಲೇ ಮತ್ತೊಂದು ಕೇಸ್ ರೇವಣ್ಣ ಕುಟುಂಬದ ಹೆಗಲು ಏರ್ತಿದೆ. ಏನಿದು ಮನೆಯೊಂದರ 3 ಕೇಸ್ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪೆನ್ ಡ್ರೈವ್ ಹೊರಬಿದ್ದ ಬಳಿಕ ಹಾಸನದ ಹೊಳೆನರಸೀಪುರದಲ್ಲಿ ಮೊದಲ ಕೇಸ್ ದಾಖಲಾಯಿತು. ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸದಾಕೆ ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ ದೂರು ಕೊಟ್ಟಿದ್ರು. ತಂದೆ ಮಗ ಇಬ್ರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಈ ಪ್ರಕರಣದಲ್ಲಿ ರೇವಣ್ಣ A1 ಆರೋಪಿ ಆದ್ರೆ ಪುತ್ರ ಪ್ರಜ್ವಲ್ A2 ಆರೋಪಿ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಕೆಲಸದಾಕಿಯ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದಾನೆ. ಮೈಗೆ ಎಣ್ಣೆ ಹಚ್ಚು ಬಾ ಅಂತ ಕರೆದು ಕಿರುಕುಳವನ್ನ ಕೊಟ್ಟಿದ್ದಾನೆ. ಹೀಗಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪ್ರಜ್ವಲ್ ಪುರಾಣ ಇಷ್ಟಕ್ಕೆ ನಿಲ್ಲಿಲ್ಲ. ಕೆಲಸದಾಕಿಯ ಪುತ್ರಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಹೀಗಾಗಿ ತಂದೆ ಮಗ ಇಬ್ಬರ ವಿರುದ್ಧ IPC ಸೆಕ್ಷನ್ 354A ಅಡಿಯಲ್ಲಿ ಲೈಂಗಿಕ ಕಿರುಕುಳ, 354D ಅಡಿಯಲ್ಲಿ ಮಹಿಳೆಯರಿಗೆ ಮುಜುಗರ ತಂದ ಹಾಗೂ 504, 506 ಅಡಿಯಲ್ಲಿ ಬೆದರಿಕೆ, ಮಾನಹಾನಿ ಮಾಡಿರೋದಾಗಿ FIR ದಾಖಲಾಗಿದೆ. ಇಷ್ಟೇ ಅಲ್ಲ, ಮತ್ತೊಬ್ಬ ಸಂತ್ರಸ್ತೆ ಅತ್ಯಾಚಾರ, ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ ಮಾಡಿರುವ ದೂರು ಕೊಟ್ಟಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಕೇಸ್ ಕೊಡಲಾಗಿದೆ. ಅಚ್ಚರಿ ಏನಂದ್ರೆ ಪ್ರಜ್ವಲ್ ಸಂಸದರ ಕಚೇರಿಯಲ್ಲಿ ಅತ್ಯಾಚಾರ ಮಾಡಿದ್ದಾನೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.
376 ಕ್ಲಾಸ್ 2 ಎನ್ ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ, 506 ಅಡಿಯಲ್ಲಿ ಅಪರಾಧಿಕ ಉದ್ದೇಶದಿಂದ ಬೆದರಿಕೆ ಹಾಕಿರುವ ಕೇಸ್ ದಾಖಲಾಗಿದೆ. 354 A1 ಸೆಕ್ಷನ್ ಅಡಿಯಲ್ಲಿ ಲೈಂಗಿಕ ಬೇಡಿಕೆಗೆ ಒತ್ತಾಯ, 354 ಬಿ ಸೆಕ್ಷನ್ ಅಡಿಯಲ್ಲಿ ಹಲ್ಲೆ ಮಾಡಿರುವ ಹಾಗೂ 354 ಸಿ ಸೆಕ್ಷನ್ ಪ್ರಕಾರ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಕೇಸ್ ಬಿದ್ದಿದೆ. ರೇವಣ್ಣ ಮತ್ತು ರೇವಣ್ಣ ಆಪ್ತ ಸತೀಶ್ ಅನ್ನೋರು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ ದಾಖಲಾಗಿದೆ. ಕಾಣೆಯಾಗಿರೋ ಮಹಿಳೆಯ ಪುತ್ರ ತನ್ನ ತಾಯಿಯನ್ನ ಅಪಹರಿಸಿರುವುದಾಗಿ ದೂರು ಕೊಟ್ಟಿದ್ದಾನೆ. ಮೈಸೂರಿನ ಕೆಆರ್ ನಗರದಲ್ಲಿ ಜಾಮೀನು ರಹಿತ ಕೇಸ್ ದಾಖಲಾಗಿದೆ. 364 ಎ ಅಡಿ ಅಪಹರಣ, 365 ಅಡಿಯಲ್ಲಿ ಅಕ್ರಮ ಬಂಧನ ಆರೋಪವನ್ನ ಹೊರಿಸಲಾಗಿದೆ. ಇನ್ನು ಈ ಕೇಸ್ನಲ್ಲಿ ರೇವಣ್ಣ A1 ಆರೋಪಿಯಾಗಿದ್ರೆ ಸತೀಶ್ ಬಾಬು A2 ಆರೋಪಿಯಾಗಿದ್ದಾನೆ. ಸದ್ಯ ಇಬ್ಬರು ಸಂತ್ರಸ್ತೆಯರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮತ್ತಷ್ಟು ಸಂತ್ರಸ್ತೆಯರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ರೆ ಅಪ್ಪ ಮಗನಿಗೆ ಮತ್ತಷ್ಟು ಕಷ್ಟ ಹೆಗಲೇ ಇರೋದು ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಕಿಚ್ಚು ಹಚ್ಚಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಸಮರಕ್ಕೂ ಕಾರಣವಾಗಿದೆ. ಅದರಲ್ಲೂ ಡಿಸಿಎಂ ಡಿಕೆ ಮತ್ತು ಎಚ್ಡಿಕೆ ಮಧ್ಯೆ ಕದನ ತಾರಕಕ್ಕೇರಿದೆ. ಪೆನ್ ಡ್ರೈವ್ ಪ್ರಕರಣ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ. ಪೆನ್ ಡ್ರೈವ್ ಕೇಸ್ ಇಟ್ಕೊಂಡು ಒಕ್ಕಲಿಗ ನಾಯಕತ್ವ ಪಡೆಯೋದು ಡಿಕೆ ಭ್ರಮೆ ಎಂದು ಎಚ್ಡಿಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ರು. ಇದಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನನಗ್ಯಾವ ನಾಯಕತ್ವವೂ ಬೇಡ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂದಿದ್ದಾರೆ. ಇದರಿಂದ ಈ ವಿಷಯವನ್ನಿಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ. ಆ ಸಂಸ್ಕೃತಿಲಿ ಬಂದವರೇ ಅಲ್ಲ. ಅದನ್ನೆಲ್ಲ ಬಿಜೆಪಿಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ಕುಮಾರಸ್ವಾಮಿ ಹತಾಶರಾಗಿದ್ದಾರೆ, ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಎಂದ ಡಿಸಿಎಂ ಡಿಕೆಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಪೆನ್ ಡ್ರೈವ್ ಪ್ರಕರಣ ಕಾಂಗ್ರೆಸ್ಗೆ ತಿರುಗು ಬಾಣವಾಗಲಿದೆ ಎಂದಿದ್ದಾರೆ. ಪಾಪ ಕುಮಾರಣ್ಣಂಗೆ ಬಹಳ ಹತಾಶರಾಗಿದ್ದಾರೆ. ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಅವರು ಒಂದಿನ ಉಪ್ಪು ತಿನ್ನೋನು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಇನ್ನೊಂದು ದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರನ್ನು ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ, ಅದು ಅವರಿಗೆ ಬೂಮ್ರಾಂಗ್ ಆಗ್ತಕ್ಕಂಥಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಕಾಂಗ್ರೆಸ್ನವರಿಗೆ ಮೊದಲೇ ಪೆನ್ ಡ್ರೈವ್ ಸಿಕ್ಕಿತ್ತು ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿಯವರೇ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಂದಿದ್ದಾರೆ. ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಈ ಪೆನ್ ಡ್ರೈವ್ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚಿತವಾಗಿ ಸಿಕ್ಕಿತ್ತು. ಮೊದಲ ಹಂತದ ಚುನಾವಣೆ ಮುಗಿಯ ತನಕ ಕಾಯ್ದು ಕೊನೆ ಒಂದಿನ ಇದ್ದಂಗೆ ಬಿಡುಗಡೆ ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಉತ್ತರವನ್ನು ನೀಡಬೇಕು. ದೇವೇಗೌಡರ ಕುಟುಂಬಕ್ಕೆ ಟಾರ್ಗೆಟ್ ಮಾಡಿರೋದು ನಿಜವಾಗಿ ಬಿಜೆಪಿನವರು. ಜನತಾದಳದ ಓಟು ದಕ್ಷಿಣ ಕರ್ನಾಟಕದಲ್ಲಿ ಬೇಕಾದಾಗ ಏನು ಸ್ಟೇಜ್ ಮೇಲೆ ಈ ಒಬ್ಬರನ್ನ ಒಬ್ಬರು ಆಲಿಂಗನ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಕುವ ಪ್ರತಿಯೊಂದು ಓಟು ಮೋದಿಗೆ ಸೇರಿದ ಓಟು ಅಂತ ಪ್ರಚಾರ ಮಾಡಿ ಎಲ್ಲೆಲ್ಲಿ ಇವರಿಗೆ ಜನತಾದಳದ ಓಟು ಬೇಕಾಗಿತ್ತೋ ಅದನ್ನೆಲ್ಲ ಒಂದೊಂದು ಓಟು ಜನತಾದಳದ್ದು ಬಿಜೆಪಿಗೆ ಹಾಕಿಸ್ಕೊಂಡ್ರು. ಆದ್ರೆ ಅವರಿಗೆ ಪ್ರಜ್ವಲ್ ರೇವಣ್ಣವನ್ನ ಸೋಲಿಸಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು, 2 ದಿನ ಮೊದಲು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವನ್ನ ಬಿಜೆಪಿನವರೇ ರಿಲೀಸ್ ಮಾಡಿದ್ರು. ಇದೆಲ್ಲದರ ಮಧ್ಯೆ ರೇವಣ್ಣ ವಿರುದ್ಧ ಮಾಜಿ ಸಂಸದ ಬಿಜೆಪಿ ನಾಯಕ ಶಿವರಾಮೇಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಾನು ಇನ್ನೂ ಒಂದು ಮಾತು ಹೇಳ್ಬೇಕಾಗಿತ್ತು. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ
ಈಗ ಏನು ಹಾಸನದಲ್ಲಿ ನಡೆದಿದ್ಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ದೆ. ಹಾಸನ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಈ ಘಟನೆ ದೇವೇಗೌಡರ ಮೇಲೆ ಬಹಳ ಪರಿಣಾಮ ಬೀರಿದೆ, ದೇವೇಗೌಡರು ನೊಂದಿದ್ದಾರೆ ಅಂದ್ರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗ್ಲಿ ಹಾಸನ ಸಂಸದರಿಗಾಗ್ಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ಸಲಹೆ ಏನು ಕೊಡ್ತೀರಾ ಸರ್? ಈಗ ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ, ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ಒಟ್ಟಾರೆಯಾಗಿ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಯವಾಗಿ ತಿರುವು ಪಡೆದುಕೊಂಡಿದೆ. ಅದರಲ್ಲೂ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಮಧ್ಯೆ ಮಾತಿನ ಕಾಳಗ ತಾರಕಕ್ಕೇರಿದೆ. ವಿಡಿಯೋ ಹಿಂದೆ ಯಾರ ಕೈವಾಡ ಅನ್ನೋ ಆರೋಪ ಮತ್ತಷ್ಟು ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದ 2ನೇ ಹಂತದ ಮತದಾನಕ್ಕೆ 3 ದಿನಗಳ ಮಾತ್ರ ಬಾಕಿ ಇದೆ. ಈಗ 14 ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ. ಗೆದ್ದೇ ತೀರಬೇಕೆಂದಿರುವಂತಹ ಘಟಾನುಘಟಿಗಳು ತಮ್ಮ ಅಭ್ಯರ್ಥಿಗಳ ಪರ ಮತಬೇಟೆಗಿಳಿದಿದ್ದಾರೆ. ಏನೋ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳಲಿದ್ದು ಪ್ರಚಾರದ ಭರಾಟೆ ಜೋರಾಗಿದೆ. ಕರ್ನಾಟಕದ 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ನಾಳೆ ಕೊನೆ ದಿನ. ಕಡೆಯ ಹಂತದ ಕಸರತ್ತು ನಡೆಸುತ್ತಿರೋ ರಾಜಕೀಯ ಪಕ್ಷಗಳು 14 ಕ್ಷೇತ್ರಗಳಲ್ಲಿಯೂ ಅಬ್ಬರದ ಪ್ರಚಾರ ನಡೆಸಿವೆ. ತಮ್ಮ ಘಟಾನುಘಟಿ ನಾಯಕರನ್ನ ಕಣಕ್ಕಿಳಿಸಿ ಮತದಾರನ ಮನಸ್ಸು ಗೆಲ್ಲಲು ಅಭ್ಯರ್ಥಿಗಳು ಹವಣಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ಅಬ್ಬರ. ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಕಾಂಗ್ರೆಸ್ ಕಲಿಗಳು ರಣಕಹಳೆ ಮೊಳಗಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸಮಾವೇಶದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಪ್ರಭಾ ಪರ ಮತ ಶಿಕಾರಿ ನಡೆಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಿಯಾಂಕಾ ಬಿಜೆಪಿ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. इन्होंने इतना पैसा इकट्ठा कर लिया है कि इनकी पार्टी दुनिया की सबसे अमीर पार्टी बन गई. इन्होंने बड़े बड़े खरबपतियों के कर्ज माफ कर लिए हैं. ಅತ್ತ ಹುಬ್ಬಳ್ಳಿಯಲ್ಲಿ ವಿನೋದ್ ಅಸೂಟಿ ಪರ ಪ್ರಚಾರ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನೇಹಾ ಕೊಲೆ ಪ್ರಕರಣವನ್ನ ಪ್ರಸ್ತಾಪಿಸಿದ್ರು. ಅವರು ಪ್ರೀತಿ ಮಾಡಿದ್ರು, ನಾವು ಒದ್ದು ಒಳಗ್ ಹಾಕಿದ್ದೇವೆ, ಆರೋಪಿಗೆ ಶಿಕ್ಷೆಯಾಗುತ್ತೆ ಅಂದ್ರು. ಯಾರೋ ಪಾಪ ಯಾರೋ ಸತ್ತೋಗಿದ್ದಾರೆ, ನಾವು ನ್ಯಾಯ ಕೊಡಕ್ ನಾವು ರೆಡಿ ಇದೀವಿ, ನಮ್ಮ ಸರ್ಕಾರ ಇದೆ. ಪಾಪ ಅವ್ರು ಯಾರೋ ಪ್ರೀತಿ ಮಾಡ್ಕೊಂಡು ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೆ ತಪ್ಪಾಗಿದ್ರೆ ಶಿಕ್ಷೆ ಅವನೇನೋ ಹೆಚ್ಚು ಕಮ್ಮಿ ಮಾಡಿದಾನೆ, ತಪ್ಪು ಶಿಕ್ಷೆ ಕೊಡೋದು ನಮ್ಮ ಡ್ಯೂಟಿ. ಒಳಗೆ ಹಾಕಿದೀವಿ, ಜೈಲ್ ಕಳಿಸಿದೀವಿ, ಶಿಕ್ಷೆ ಆಯ್ತದೆ. ರಾಯಚೂರಿನಲ್ಲಿ ಅಣ್ಣಾಮಲೈ ಅಬ್ಬರದ ರೋಡ್ ಶೋ. ರಾಯಚೂರಿನಲ್ಲಿ ಬಿಜೆಪಿ ಪ್ರಚಾರ ಜೋರಾಗಿತ್ತು. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಪರ ಅಣ್ಣಾಮಲೈ ಪ್ರಚಾರಕ್ಕಿಳಿದಿದ್ರು. ರೋಡ್ ಶೋ ನಡೆಸಿ ಕೇಸರಿ ಪಡೆಗೆ ಹುರಿದುಂಬಿಸಿದ್ರು. ವಿಷಯ ಅಂದ್ರೆ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್ ಎಂಬಾತ ಜೈ ಶ್ರೀರಾಮ್ ಅಂದ್ರೆ ಪೊಲೀಸರು ಒದ್ದು ಹೊರಗೆ ಹಾಕಬೇಕಿತ್ತು ಅಂತ ಹೇಳಿದ್ರಂತೆ. ಈ ಹೇಳಿಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಜಟಾಪಟಿಗೆ ಕಾರಣವಾಗಿತ್ತು. ಕಾಂಗ್ರೆಸ್ನ ಮಕ್ಮಲ್ ಟೋಪಿ ಜಾಹೀರಾತಿಗೆ ಬೊಮ್ಮಾಯಿ ಗರಂ. 2ನೇ ಹಂತದ ಚುನಾವಣೆಯಲ್ಲೂ ಕಾಂಗ್ರೆಸ್ ಮಕ್ಮಲ್ ಟೋಪಿ ಅನ್ನೋ ಅಸ್ತ್ರ ಪ್ರಯೋಗಿಸಿದೆ. ಚೊಂಬು ಕೊಟ್ಟ ನಂತರ ಮೋದಿ ಹಾಕಿದ ಮಕ್ಮಲ್ ಟೋಪಿ ಎಂದು ನಿನ್ನೆ ಆಡ್ ನೀಡಿತ್ತು. ಇದಕ್ಕೆ ಕೆಂಡಾಮಂಡಲರಾಗಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತಿನಲ್ಲೇ ತಿವಿದಿದ್ದಾರೆ. ನಿಜವಾದ ಮಕ್ಮಲ್ ಟೋಪಿ ಹಾಕಿದ್ದೆ ಕಾಂಗ್ರೆಸ್. ಇವತ್ತು ಡೆಸ್ಪರೇಟ್ ಎಷ್ಟಾಗಿದೆ ಕಾಂಗ್ರೆಸ್, ಅವ್ರ ಮಾತನ್ನು ಯಾರು ನಂಬ್ತಾ ಇಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನರು ನಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಚಂಬು ಮಕ್ಮಲ್ ಟೋಪಿ ಆ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. ಮೇ 7ರಂದು ರಾಜ್ಯ 2ನೇ ಹಂತದ ಮತದಾನ ನಡೆಯಲಿದೆ. ರಾಜಕೀಯ ನಾಯಕರ ಯಾರ ಅಬ್ಬರಕ್ಕೆ ಮತದಾರ ಮನಸೋಲ್ತಾನೆ ಅನ್ನೋದು ಜೂನ್ 4ರಂದು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.